Hey guys, what's up? ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಎಕ್ಸ್ಟ್ರಾ ಹೊಸ ಬ್ಲಾಗಿಗೆ ಸ್ವಾಗತ. ಇವತ್ತು ಈಚೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋದ ವಾರ ಮೈಸೂರಿಗೆ ಹೋಗಿದ್ವಿ. ಈ ವಾರ ಬೆಂಗಳೂರೆಲ್ಲರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಪ್ಪಂಗೆ ಈ ಪ್ಲೇಸ್ಗೆ ಹೋಗ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಅಂತೆ. ಸುಮಾರು ವರ್ಷ ನೋಡಿಲ್ಲ, ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರಲ್ಲಿ ಈ ಪ್ಲೇಸ್ನ ನೋಡಿಲ್ವಂತೆ. ಅದಕ್ಕೆ ನಮ್ಮಪ್ಪ ಇಲ್ಲಿ ಹೋಗೋಣ ಅಂತಿತ್ತು. ಇನ್ನೇನು ಮಾಡೋಣ, ಹೋಗೋಣ. ನಮ್ಮಪ್ಪನ ಆಸೆನೂ ಕೂಡ ನೆರವೇರಿಸ್ಬಿಡೋಣ ಅಂತ. ಅಂದರೆ ಅವ್ರೇನು ಹೋಗೋಕ್ಕಾಗಲ್ಲ ಅಂತಲ್ಲ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ತಲೆ ತುಂಬ ಎಣ್ಣೆ ಬಳ್ಕೊಂಡವಳೆ, ಲಿಪ್ಸ್ಟಿಕ್ ಬೇರೆ ಬಳ್ಕೊಂತವಳೆ. ಅಪ್ಪ ಇನ್ನ ಈ ಕಣ್ಣಲ್ಲಿ ಏನೇನು ನೋಡ್ಬೇಕು. ಲಿಪ್ಸ್ಟಿಕ್ ಹಾಕೊಂಡು ಒಂಚೂರು ಚೆನ್ನಾಗಿ ಕಾಣ್ತೀವಿ. ಚಿತ್ರಾನ್ನ ಗೊಜ್ಜು ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಹಾಕೊಂಡು ತಿಂದ್ರೆ ಏನ್ ಟೇಸ್ಟ್ ಇರುತ್ತೆ ಗೊತ್ತಾ? ಹೌದಾ? ಇಲ್ಲಿ ಏನ್ ಮಾಡಿಕ್ಕಿದ್ಯಾ ನೀನು? ಮೊಸರು, ಅನ್ನ, ಉಪ್ಪಿನಕಾಯಿ. ಸುತ್ತಕ್ ಟೈಮ್ ಇರ್ತದೆ ನಿನ್ಗೆ, ಅಡಿಗೆ ಮಾಡಕ್ ಟೈಮ್ ಇವಾಗ ಮನ್ಸಿನ ಮೇಲೆ ಡ್ಯಾಮ್ ಹೋಗ್ಬೇಕು ಅಂತಿದ್ಯಾ ನಿನಗೆ? ಅಯ್ಯೋ ಹೋಗ್ಬೇಕು, ನೀನ್ ಕರ್ದಿನಿ ಬರ್ತೀನಿ. ನಾನೆಲ್ಲ ಕರ್ದಿ, ನೀನೇ ಶಿಫ್ಟ್ ಮಾಡಿರೋದು. ಹಂಚಿನ ಬೆಲೆ ನೋಡಿಲ್ಲಮ್ಮ ನಾನು. ಅದಕ್ಕೆ ನೋಡ್ಬೇಕು ಅಂತ ಆಸೆ. ಒಂದ್ಸಾರಿ ನೋಡ್ಬೇಕು. ಫೋನಲ್ಲಿ ನೋಡಿಲ್ವೇನು? ಫೋನಲ್ಲೂ ನೋಡಿಲ್ಲ. ಫೋನಲ್ಲೂ ನೋಡಿದ್ರೆ ಏನ್ ಗೊತ್ತಲ್ಲ, ರಿಯಲ್ ನೋಡ್ಬೇಕು. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ, ಚಿತ್ರಾನ್ನ, ಗೊಜ್ಜು, ಮೊಸರು ಬರೀ ಇದೇ ಮಾಡಿಕ್ಕದೀವ ಅಮ್ಮ. ಮಾವು ಬಾಯಿಲಿ ನೀನು ಅಡಿಗೆ ಮಾಡ್ಬೇಡ ನೀನು, ಬರೀ ರೆಡಿಯಾಗಿ ನಿಂತ್ಕೋ, ನಿಂತ್ಕೋ. ಮೀಟಿಂಗ್ ಮಾಡು, ಹೋಗ್ಬಿಟ್ಟಲ್ಲಿ ಏರಿಯಾ ತುಂಬಾ ರೋಡ್ ತಿರ್ಕೊಂಬ. ಇನ್ನೇನಲ್ಲಿ ಆಂಟಿಗಳ ಜೊತೆ ಸೇರ್ಕೊಂಡು ರೋಡ್ ಹಾಕೊಂಬತ್ತಿ. ಅಲ್ಲಿ ಮನೆ ಒರೆಸಿ, ಬಟ್ಟೆ ಹಾಕಿ, ದೀಪ ಹಚ್ಚಿ, ಬೆಳಿಗ್ಗೆ ಇದು ದೀಪ ಹಚ್ಚಿ ಅದು ಇದು ಮಾಡು ಅಂತ ಹೇಳಿ ಪಲ್ಯ ಮಾಡಿ ಎಲ್ಲ ಮಾಡಿ ಯಾರು ಮಾಡ್ತಾರೆ? ಅದು ಫಸ್ಟ್ ಟೈಮ್ ಎಲ್ಲರೂ ಮಾಡ್ತಾರೆ. ಬೆಳಿಗ್ಗೆ ತಕ್ಷಣ ನಾಷ್ಟ, ಊಟ ಯಾರು ಮಾಡ್ತಾರೆ? ಊಟ ಎಲ್ಲ ಅಷ್ಟೆಲ್ಲ ಮಾಡಿ ನಾನು ನಿಂತ್ಕೊಂಡಿದ್ಯಾ ಮತ್ತೆ? ಎಷ್ಟು ಗಂಟೆ? 3 ಗಂಟೆ. ನೀನ್ ಬೆಳಿಗ್ಗೆ ಹೊರಟಿದ್ದೀನಿ, ನೀನ್ ಕರ್ಕೊಂಡೋಗಪ್ಪ ಅಂತ. ನೋಡ, ನಾನು ಸ್ನಾನನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಹಂಗೆ ನಿಂತ್ಕೊಂಡಿದ್ದೀನಿ. ನೋಡಿ, ಅವಳು ತಲೆ ತುಂಬಾ ಎಣ್ಣೆ ಹಾಕೊಂಡವಳೆ. ನಾನು ಸ್ನಾನನೂ ಮಾಡಿಲ್ಲ, ನೆಟ್ಟಿಗೆ ಮಕನೂ ತೊಳ್ದಿಲ್ಲ. ನಾವಮ್ಮ ನೋಡಿ ಸೊಕ್ಕೆ ಮಾಡ್ಕೊಂಡು ರೆಡಿಯಾಗಿ ನಿಂತ್ಕೊಂಡು ಸ್ನಾನ ಮಾಡ್ಕೊಂಡು. ಇದಕ್ಕೆಲ್ಲ ಟೈಮ್ ಐತಿ. ನೀನು ಸ್ನಾನ ಮಾಡ್ಕೊಂಡು ನೀನ್ ನಿಂತ್ಕೊಂಡಕ್ಕೆ ಟೈಮ್ ಐತಿ. ನಿನಗೆ ಅಡಿಗೆ ಮಾಡಕ್ ಟೈಮ್ ಇಲ್ಲ ನಿನಗೆ. ಅಯ್ಯೋ, ಏನು ಫ್ರೆಂಡ್ಸ್ ಅನ್ಬೇಡ ನೀನು ಅವ್ರಿಗೆ. ಸುಮ್ನೆ ನೋಡಿ ಫ್ರೆಂಡ್ಸ್. ನಾನು ಏನ್ ರೆಡಿ ಆಗಿದ್ದೀನಿ, ಯಾವ ತರ ರೆಡಿ ಆಗಿದ್ದೀನಿ ನೋಡಿ. ಹೇಳ್ರಿ ಫ್ರೆಂಡ್ಸ್ ಮತ್ ನಿನ್ಗೆ ಅವರು? ನಂಗೆಲ್ಲ ಫ್ರೆಂಡ್ಸ್ ಕೂಡ ಏರಿಯಾದಲ್ಲಿ ಆಂಟಿ ಇದಿರಲ್ಲ ಇದ್ದಂಗಲ್ಲ ಅವರು. ಅಲ್ಲ, ನಾನು ಯಾವ ತರ ರೆಡಿ ಆಗಿದ್ದು ನೀವೇ ಕಮೆಂಟ್ ಮಾಡಿ. ಫ್ಯಾಮಿಲಿ ಇದ್ದಂಗ ಅವರು. ಆಯ್ತು, ಫ್ಯಾಮಿಲಿ ಸರ್. ಅದನ್ನ ನನಗೆ ರೇಟ್ ಕೊಡಿ. ಹೋಗ್ಬಿಟ್ಟಿ ಬೀಡಿ ಎಲ್ತದೆ, ಹೋಗ್ಬಿಟ್ಟಲ್ಲಿ ಹೆಂಗೆ ಬೀಡಿ ಸತ್ತದ? ಯಾರು? ಬೀಡಿ ಏನಕ್ಕೆ ಸತ್ಯ? ಸಿಗರೇಟ್ ಸೇದಬೇಕು. ಬೀಡಿ ಅಂತ ಬೀಡಿ ಏನೋ ಬಿಡು. ಯಾವಾಗ ಒಂದು ಟೈಮ್ 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸರಿ ತಾನೆ ಯಾವಾಗ ಬಿಟ್ಟು ಸೇದ್ ಬಿಡ್ತೈತಿ. ಹೌದಾ? ಕುಡಿತಾರಿಲ್ಲ, ಕುಡಿಯೋ ಬಿಟ್ಬಿಟ್ಟು ಹೆಂಗಾಗ್ತದೆ ಹೇಳು? ಹಂಗಾಗುತ್ತದೆ. ಕೈಯೆಲ್ಲ ಹಿಂಗೆ ಶೇಕ್ ಬರ್ತದೆ. ಶೇಕ್ ನಿನಗೆ ಕಾಫಿ ಕುಡಿಯೋದು ಬಿಡಿಸ್ಬಿಟ್ರೆ ಕೈಯೆಲ್ಲ ಶೇಕ್ ಬರ್ತದಲ್ಲ ಹಿಂಗೆ. ಅದಕ್ಕೆ ಶೇಕ್ ಬರಲ್ಲ, ಕುಡಿಯೋಕೆ ಮಾತ್ರ. ಕುಡಿಯೋರಿಗೆ ಮಾತ್ರ ಅಲ್ಲ, ನಿನ್ ಕಾಫಿ ಬಿಟ್ಟು ನೋಡು, ಅವಾಗ ನಿಂಗೂ ಬರ್ತದೆ ಶೇಕು. ಸರಿ ಅನ್ಬಿಟ್ಟು 4 ಜನನು 2 ಗಾಡಿಲಿ ಹೊರಟ್ವಿ. ಮಾಗಡಿ ರೋಡಿಂದ ತಾವರೆಕೆರೆಯಿಂದ ಮಂಚನಬೆಲೆ ಡ್ಯಾಮು. ಮಂಚನಬೆಲೆ ಕನಸಿನಲ್ಲಿ ಬಂದು ಕಾಡ್ತಿತ್ತು. ಹುಷಾರಾಗಿ ಕಾಲಿಕ್ಕಂಬರ್ರಿ, ದಬ್ಗಿ ಹಾಕೊಂಡ್ಬಿಟ್ರೆ ಆಮೇಲೆ ಎತ್ತವ್ರು ಯಾರು ಇಲ್ಲ ಇಲ್ಲಿ. ಯಾಕೆ ತಿಂದಿಲ್ಲ ಇಟ್ನ? ಬೇಗ ಇಳ್ಕೊಂಬ. ನಮ್ಮಪ್ಪ ವರ್ಷಗಟ್ಲೆಯಿಂದ ಮಂಚಿನ ಮೇಲೆ ಅಂತಾನೆ ಜಪ ಮಾಡೋದು. ಇಲ್ಲಿ ಬಂದು ನೋಡ್ಬಿಟ್ಟು ಏನ್ ಇಷ್ಟನಾ ಅಂತ ಐತೆ, ಏನೈತಿ ಇಲ್ಲಿ ಅಂತ. ಜೋರಾಗಿ ಅಂದ್ರೆ ಫುಲ್ ಜೋರಾಗಿ ಬರ್ಬೇಕು. ಮಳೆ ಈಗಲೇನ ಜೋರಾಗಿ ಬಂದ್ರೆ ಇದೆಲ್ಲ ತುಂಬ್ಕೊಂಡು ಆರಮ್ಮ. ನೀನು ಏನಮ್ಮ ನೀನು ಒಳ್ಳೆ ಬೆಂಗಳೂರ್ದು ಕಸ, ತಿಪ್ಕೊಂಡಳ್ಳಿ ನೀರೆಲ್ಲ ಬರ್ತದ ಕಣಮ್ಮ ಇಲ್ಲಿಗೆ. ತಿಪ್ಕೊಂಡಳ್ಳಿ ನೀರು ಬರ್ತದೆ ಅಂದ್ರೆ ಸ್ಯಾಂಡಟ್ರಿ ನೀರು ಇವೆಲ್ಲ ಎಲ್ಲ ನೀರು ಬರ್ತದೆ, ಎಲ್ಲ ಸೇರ್ಕೊಂಡು. ಏನ್ ನೀರು ಪ್ಯೂರ್ ಇರುತ್ತಾ? ಕುಡಿ ಮತ್ತಾಗ ಒಂದ್ ಸ್ವಲ್ಪ. ಕ್ರೇಜಿ ವ್ಯೂ ಕಾಣಿಸ್ತೈತೆ ಡ್ಯಾಮ್ದು, ನೋಡ್ಕೊಳ್ಳಿ. ಅಪ್ಪನ್ಗೆ ಏನದು ಇದು ಏನು ಆಸೆ ಪೂರೈಸ್ತಾ ಕೇಳಿ. ಆಸೆ ಪೂರೈಸಕ್ಕೆ ಏನೈತಲ್ಲಿ? ಎಲ್ಲ ಒಳ್ಳೆ ವ್ಯೂ ಐತಿ. ಹೆಂಗೈತಿ ನೋಡಿ, ಇದು ಚೆನ್ನಾಗೈತಲ್ಲ ಇದೆಲ್ಲ ಬೆಟ್ಟ. ಮತ್ತೆ ಏನೈತೆ ಅಂತ ಬಂದ ತಕ್ಷಣ ಏನೈತಿ ಇಲ್ಲಿ ಅಂತಂತು. ನೋಡಿ ಚೆನ್ನಾಗೈತಲ್ಲ ಬೆಟ್ಟ. ಎಲ್ಲಾದ್ರೂ ಅತೃಪ್ತ ಆತ್ಮ ಅಂತ ಹೇಳ್ತಾರಲ್ಲ, ಎಲ್ಲರೂ ಸಮಾಧಾನ ಇಲ್ಲ. ಇಲ್ಲಿ ಏನೈತೆ ಎಲ್ಲಿ ಕರ್ಕೊಂಡು ಕಾಶ್ಮೀರ ಕರ್ಕೊಂಡು ಹೋಗ್ಬಿಟ್ರು ಇಲ್ಲಿ ಏನೈತೆ ಅಂತ ಹೇಳಿ ನಮ್ಮಪ್ಪ.
ದಂಡುಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ಯಾವುದೋ ನೀರಿಗೆ ಎದುರಕಂತಾನೆ ಇಲ್ಲಿ. ನೀರು ಯಾವ ರೇಂಜಿಗೆ ಸ್ಮೆಲ್ ಹೊಡಿತಿತ್ತು ಅಂದ್ರೆ ಹತ್ರ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಅಲ್ಲಿ ನೋಡಿದ್ರೆ ಪುಣ್ಯಾತ್ಮ ನಮ್ಮ ಕಣ್ಮುಂದನೇ ಕೆಲಸ ಮಾಡ್ದ. ಕುಡಿತಾವನ್ ಗುರು, ನೀರ್ನ ಕುಡಿತಾವನೆ. ಚಾಂಬರ್ ಯಾವ ಸಾಯ್ತಾವೆ ಮೋರಿ ನೀರಾಗೆ ನೀರ್ನೇ ನೋಡ್ದಂಗೆ ಸಾಯ್ತಾವಂತೆ. ನಾನೇನೋ ನೀರಿಗೆ ಇಳಿಯೋ ಥರ ಇರ್ತದೆ ನೀರು ಅಂತ ಅನ್ಕೊಂಬಂದ್ರೆ ನೋಡ್ರೆ ನೀರು ಈ ಥರ ಐತೆ. ನಮ್ಮಪ್ಪ ನೋಡಿದ್ರೆ ಚಿಂದಿ ಡೈಲಾಗ್ ಬೇರೆ ಬಿಡ್ತಾವ್ರೆ. ನಮ್ಮೂರ್ ಕೆರೆ ನೀರೆಲ್ಲ ಇಲ್ಲಿಗೆ ಬರ್ತದಂತೆ. ನಮ್ಮೂರು ಕೆರೆದಲ್ಲೇ ಇಲ್ಲೇ ಬರ್ತದೆ ನೀರು. ನಮ್ಮೂರು ಕೆರೆಯಲ್ಲಿ ಇಲ್ಲಿಗೆ ಬರೋದು. ಹಾಂ, ನಮ್ಮೂರು ಕೆರೆಯಿಂದ ಜನ್ನಮ್ಮನಗುಡಿ ಕೆರೆ, ಜನ್ನಮ್ಮನಗುಡಿ ಕೆರೆ ಚಿಕ್ಕಣ್ಣನ ಕೆರೆಯಿಂದ ತಿಪ್ಪಗೊಂಡಹಳ್ಳಿ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏನೋ ಇದು ಸರ್ಕಸ್ ಆ ಕಡೆ ಎಲ್ಲ ಏನೋ ಹೋಗ್ತಿದ್ದೀರಾ? ಅಲ್ಲಿ ಏರಿ ಮೇಲೆ ಇದೈತಲ್ಲ, ಡ್ಯಾಮ್ ಏರಿ ಮೇಲೆ, ಹಾ, ಅಲ್ಲಿ ಹೋಗೋಣ ಅಂತ ನೋಡ್ತಾ ಇದೀವಿ. ಹೆಂಗ್ ಹೋಗೋಣ ಅಂತ ಗೊತ್ತಾಯ್ತಾ ಇಲ್ಲ. ಅಲ್ಲ ಆ ಕಡೆಯಿಂದ ಎಂಟ್ರಿ ಇಲ್ವಾ? ಆ ಕಡೆಯಿಂದ ಗೇಟ್ ಕ್ಲೋಸ್ ಮಾಡೋರೆ. ಮತ್ತೆ ಇವಾಗ ಏನ್ ಮಾಡ್ತೀರಾ? ಇವ್ರು ಯಾರು ಇಳ್ದೆಲ್ಲ ಬರ್ತಾವ್ರಲ್ಲ, ಎಲ್ಲಿಂದ ಐತೆ ರೂಟೇ ಕಾಣಿಸ್ತಾ ಇಲ್ಲ. ಬಾ, ಯಾರು ಎಗ್ರಿಕೊಂಡು ಹೋಗ್ಬೋದ ನೋಡೋಣ. ಅಮ್ಮ ಹೆಂಗ್ ಎಗ್ರುತ್ತೆ? ಕಾಂಪೌಂಡ್ ಆಡ್ತಾವ್ರು ಅವರು. ಹೋಗಿ ಇವಾಗ ಸೈಕಲ್ಗೆ ಎಗರ್ತೀನಿ. ಹಾ, ತಕ್ಕನಂಗ್ ಬಿಡಿ. ಹಾ, ಹುಷಾರು. ಮಾವ್ ಇರ್ರಿ, ಏನು ಗಂಡು ಹೆಂಡ್ರು ಹೋಯ್ತಿದ್ದೀರಾ ಹಂಗೇನೆ ಬಿಟ್ಬಿಟ್ಟು ಮಕ್ಕಳನ್ನ? ಗೊತ್ತೀವಿರು, ಏನು ಅಷ್ಟು ಅರ್ಜೆಂಟಾ? ನಿನ್ನ ಲೈಫಲ್ಲಿ ಹತ್ತಿಲ್ಲ ಇಂಥದ್ದೆಲ್ಲ, ಇಂಥ ಸಾಹಸನ ಎಲ್ಲ ಮಾಡಿಲ್ಲ ನೀನು. ಕಾಂಪೌಂಡೆಲ್ಲ ಆರ್ತಿದ್ದೆ ಇವಾಗ ಬಂದು. ಹುಷಾರಾಗಿ ಬರ್ರಿ, ಬಿದ್ದಿದ್ದೀರ ಬುಳ್ಗಿಲ್ಡೆ ಓದತ್ತ ಮೇಲೆ. ಎಲ್ಲೆಲ್ಲ ಕಾಡು ಮೇಡು ಅಲ್ಕೊಂಡು ಕಡೆಗೂ ಬಂದ್ರು. ತೋರ್ಸ ಇಲ್ಲಿ ಡ್ಯಾಮ್ ತೋರ್ಸೆ. ಹಾ, ಅಲ್ಲಿ ಇಲ್ಲಿ ಬಂದಿರೋದು ಏನಕ್ಕೆ? ಹೆಣ್ಕಿಡಾಕ ಬಂದಿರೋದು. ಡ್ಯಾಮ್ ತೋರ್ಸಕ್ಕೆ ಜನಗಳಿಗೆ. ವಾಸನೆ ಹೆಂಗೆ ಗೊತ್ತಾಯ್ತಂದ್ರೆ ಇರೋಕ್ಕಾಯ್ತಿಲ್ಲ, ಅಷ್ಟು ಗೊತ್ತಾಯ್ತು ವಾಸನೆ. ಹೋದ್ಸಲಿ ಬಂದಿದ್ದು ಫ್ರೆಂಡ್ಸ್ ಜೊತೆಗೆ, ಡ್ಯಾಮ್ ಹತ್ರಕ್ಕೆ ಬಂದಿರಲಿಲ್ಲ. ಹಿಂದೆಗಡೆ ನೀರು ನೋಡ್ಕೊಂಡು ಮೀನು ತಿನ್ಕೊಂಡು ಹೋಗಿದ್ದು ಅಷ್ಟೇ. ಗೇಟೆಲ್ಲ ತುಗ್ಗಿಡ್ದೈತೆ. ಈ ಗೇಟ್ನ ತೆಗೆದು ಬೇಕಾದ್ರೆ ಡ್ಯಾಮ್ ಮೇಲೆ ನಡ್ಕೊಂಡು ಹೋಗ್ಬೋದು. ರಿಪೇರಿ ಮಾಡೋಲ್ಲ ಹೋಯ್ತಾರೆ ಅನ್ಸುತ್ತೆ ಅದ್ರ ಮೇಲೆ. ಇದು ಬಿಡೋದು, ಹಾಂ, ಅಲ್ಲಿಗೆ ತುಂಬೋದು. ಅಲ್ಲಿ ಬರುವಾಗೆ ಎತ್ಬಿಡ್ತಾರೆ. ಇಲ್ಲಿಗೆಲ್ಲ ಬರೋಕ್ಕೆ ಬಿಡಲ್ಲ. ಅಲ್ಲಿನವರೆಗೂ ನಿಂತ್ಕೊಂತದೆ. ಜೋರಾಗಿ ಬಂದಾಗ ಮಳೆ ಫುಲ್ಲು ಮೂರು ಎತ್ಬಿಡ್ತಾರೆ. ಮೂರು ಎತ್ತಿರಿ ಎಲ್ಲ ಓದ್ತದೆ. ನಾವೇನೋ ಏರಿ ಮೇಲೆ ಯಾರು ಬರ್ತಾ ಇರೋದು ನೋಡ್ಬಿಟ್ಟು ಕೆಳಗಡೆಯಿಂದ ಹಂಗೆ ಮೇಲ್ಗಡೆ ಬಂದು ಮೆಟ್ಲೈತೆ ಅಂತ ಅನ್ಕೊಂಡು ನೋಡಿದ್ರೆ ಒಯ್ಯ ಬಂದ್ಬಿಟ್ಟು ಗಾರ್ಡ್ ಅನ್ಸುತ್ತೆ. ಫುಲ್ಲು ಕಿರ್ಚಾಡ್ ರಂಪಾಟೆ ಮಾಡ್ಬಿಟ್ಟು ಕೆಳಗಡೆ ಇಟ್ಬಿಟ್ರು ನಮ್ಮನ್ನ. ಡ್ಯಾಮ್ ಮೇಲೆ ಯಾರಿಗೂ ಅಲೋ ಇಲ್ಲ, ಇದೆಲ್ಲ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ನಮಗೂ ಉಗಿದ್ಬಿಟ್ಟು ಕೆಳಗಡೆ ಇಟ್ಟಿದ್ರು. ಗಾಡಿ ಬಾಯ್ ಬಡ್ಕಂತ ನಾವಯ್ಯ. ಯಾರೋ ಕಪಲ್ಸ್ ಪಾಪ ಪ್ರೈವೇಟಾಗಿ ಏನೋ ಮಾಡ್ಕೊಂತೀರ, ನಮ್ಮ ಅಕ್ಕ ಅವನ ನೋಡ್ಕೊಂಡು ಆಡ್ಕೊಂತ ಇದ್ಲು. ಯಾವಳ ಬರೀ ಇಂಥ ಕಂತ್ರಿ ಕೆಲಸಗಳು ನೋಡು. ಅವ್ರೇನೋ ಕಪಲ್ಸ್ ಏನೋ ಪಾಪ ಪ್ರೈವೇಟಾಗಿ ಏನೋ ಮಾಡ್ಕೊಂತ ಇದ್ರೆ ಪೊದೆ ಹೋಗ್ಬಿಟ್ಟು ಏನೋ ಪ್ರೈವೇಟಾಗಿ ಮಾಡ್ಕೊಂತಾರೆ. ಇವಳು ಈ ಅಂತ ಅಲ್ಲಿ ಬಿಟ್ಕೊಂಡು ನಿಂತಾಳೆ. ಹೊಡೆದ್ನ ಅದೇ ಕಣೆ ಲವ್ ಹೊಡೆಯೋದು. ಬರ್ತೀರಾ ಸಾಕು. ಅಲ್ಲಿ ಯಾರೋ ಕಪಲ್ಸು ಅವ್ರ ಪಾಡಿಗೆ ಅವರು ಏಕಾಂತದಲ್ಲಿ ಅವ್ರೆ, ಇವ್ರು ನೋಡಿದ್ರೆ ನೋಡ್ಕೊಂಡು ನಿಂತವ್ರೆ. ಏಯ್ ಬರ್ರಿ. ಹಾಂ, ಪ್ರೇಮಿಗಳು ಹೆಂಗ್ ಬೇಕಾದ್ರು ಹೋಗ್ತಾರೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಾವಿನ ಮರಿನೂ ಸಣ್ಣ ಹಾವಿನ ಮರಿ. ಅದು ಯಾವ ಅದು? ಹಾವಿನ ಮರಿ ಕಣಮ್ಮ, ಅದು ಗೊತ್ತಾಗಲ್ವಾ? ಹಾವು ಎರೆ ಉಳುಕು ನೋಡಿ ಹೆಂಗ್ ಓದ್ತದ ನೋಡ. ಹಾವಿನ ಮರಿನೇ ಹಂಗೆ ವಕ್ರ ಹೋಗ್ಬೋದು. ಈ ಕಡೆಯಿಂದ ಯಾವುದೋ ಒಂದು ಸ್ವಲ್ಪ ಫ್ರೆಶ್ ನೀರು ಬತ್ತೈತೆ. ಅದು ಫುಲ್ಲು ಗಲೀಜ್ ನೀರು ಆ ಕಡೆ. ನಮಗೂ ಗೊತ್ತಿಲ್ಲಪ್ಪ, ನಾವು ಹತ್ರ ಜೋರಾಗದೆ ಅನ್ಕೊಂಡಿದ್ದೆ ನಾನು. ಜೋರಾಗಿ ಇನ್ನೇನು ಜೋರಾಗಿರ್ಬೇಕು. ನಿನ್ಗೇನು KRS ತಗೊಂಬೋತಾರೆ ಇಲ್ಲಿಗೆ? ಬೆಂಗಳೂರಾಗ ಬೆಂಗಳೂರು ನೀರು ಬರ್ದಂಗೆ ಇನ್ನೇನು ಮಂಡ್ಯ ನೀರು ಬರ್ತದ? ಅಯ್ಯೋ, ಏನ್ ಗಿಡ? ಕಾರೆ ಗಿಡ ಕಣ ಇದು. ಹಣ್ಣು ಬಿಡ್ತಾವ ಇದ್ರಾಗೆ? ನಾವು ಹುಡುಗರಿಗೆ ಇದೇ ಊಟ, ಇದೇ ತಿಂಡಿ ನಮ್ಗೆ. ಯಾಕೆ ನಿಮ್ಮಲ್ಲ ಊಟ ಆಗ್ತಿರ್ಲಿಲ್ವಾ? ತಿಂಡಿ ಇದೆ ನಮ್ಗೆ. ಊಟ ಚಿಪ್ಸ್ ಬಾಕ್ಸ್ ಏನಿಲ್ಲ ಇವಾಗ. ತಿಂಡಿ ನಮ್ಗೆ ಕಾರೆ ಹಣ್ಣು, ಬಾಣಿಕೆ ಹಣ್ಣು, ಇವೇ ತಿಂಡಿ ನಮ್ಗೆ. ಎಲ್ಲ ಊಟ ಆಗ್ತಿರ್ಲಿಲ್ವಾ? ಊಟ ಅಲ್ಲಪ್ಪ, ಅವಾಗಿನ ತಿಂಡಿ ಅದೇ. ಹುಡುಗರಿಗೆ ಎಲ್ಲರಿಗೂ ಹುಣಸೆಕಾಯಿ ಎಲ್ಲರಿಗೂ ಅದೇ ಊಟ.
ಮಂಚಿನ ಬೆಲೆ ಏನಕ್ಕಪ್ಪ ಫೇಮಸ್ಸು? ಮೀನಿಗೆ ಫೇಮಸ್ಸು. ಅಲ್ಲಿ ಬಂದವರು ಮೀನು ತಿಂದ ಹೋಗ್ದಂಗೆ ಇಲ್ಲ. ಸೊ ಇಲ್ಲಿ ನಮ್ಮ ಅಪ್ಪಂಗೆ ಹೇಳಿದೆ ಮೀನು ತಿನ್ನೋಣ ಅಂತ. ನಮ್ಮ ಅಪ್ಪ ಇಲ್ಲಿ ನೀರು ನೋಡ್ಬಿಟ್ಟು ಯಾವ ಮೀನು ಬೇಡ ಏನು ಬೇಡ ಅಂತ ಅನ್ಬಿಡದ. ಇವ್ರು ತಿನ್ಲಿ, ಅಲ್ಲಿ ಹಿಡ್ದಿರವಲ್ಲ ನೀ ಮೀನುಗಳಿವು, ಅದ್ರಲ್ಲಿ ಹಿಡ್ದಿರವಲ್ಲ. ಹಿಡೀಲಿ, ನಾನು ತಿನ್ನಲ್ಲ ಇಲ್ಲಿ. ಗಂಡನ ಕ್ವಾಟ್ಲೆ ಒಂದೊಂದಲ್ಲ ಕರ್ಕೊಂಬ. ಮೀನು ತಿನ್ನೋರು ಒಂದು ಬೇಲ್ಪುರಿ ಹಾಕ್ಸ್ಬೇಕಂತೆ. ಸರಿ ಆಯ್ತು. ಯಾವ ತಿರ್ಬೋಕಿ ನನ್ ಮಗನ ಗೊತ್ತು. ಮೀನು ತಿನ್ನೋಕ್ಕೂ ಯೋಗ ಬೇಕು, ಬೇಲ್ಪುರಿ ತಿನ್ನೋದಲ್ಲ. ಬೇಡ ತಿನ್ನು. ಅವ್ನು ಮೀನು ತಿನ್ನಮ್ಮ ನೀನು. ಬೇಡ ನಂಗೆ, ಬೇಡ ನಂಗೆ. ನಮ್ಮ ಅಪ್ಪಂಗೆ ನಿಪ್ಪಟ್ಟು ಕೊಡೋಣ ಅಂತ ಹೋದ. ಏನಂತ ಗೊತ್ತಾ? ಕೊಡು, ಯಾಕೆ ಆಗಲ್ವಾ? ಅಲ್ಲಾಗಲ್ವಾ? ಅಲ್ಲೆಲ್ಲ ಉದ್ರೋಗ್ಬಿಟ್ಟಾವೆ, ಒಂದು ಇಲ್ದಂಗೆ ಅಳ್ಳಾಡ್ತವೆ. ಮಮ್ಮಿ ಡ್ಯಾಡಿ ಬಾಯ್ ಹೋಗ್ರಿ. ಹಾಂ ಹೋಗ್ರಿ, ಆಯ್ತು ತಿನ್ಕೊಂಬತ್ತೀವಿ ನಾವು. ನಿಮ್ಗೆ ಏನಕ್ಕೆ ಅವೆಲ್ಲ ತಿನ್ನಲ್ಲ ಮಾಡಲ್ಲ, ಏನಕ್ಕೆ ಮಾತಾಡ್ತೀರಾ ನೀವು ಮೀನು ಬಗ್ಗೆ? ಹೋಗಾಯ್ತು, ನಾನೆಲ್ಲ ಬರ್ತಿಲ್ಲ ಮೀನು, ಹೋಗು. ಡ್ಯಾಮ್ ರೋಡಿಂದ ಲೆಫ್ಟಿಗೆ ಬಂದರೆ ಇಲ್ಲಿ ಬೆಜ್ಜಾನ್ ಅಂಗಡಿಗಳಿರ್ತವೆ. ಇಲ್ಲಿ ಬೆಜ್ಜಾನ್ ಫಿಶ್ ಫ್ರೈಗಳೆಲ್ಲ ಮಾಡ್ತಾ ಇರ್ತಾರೆ. ತರಾವರಿ ಅಂಗಡಿಗಳಿದಾವೆ, ಯಾವ ಅಂಗಡಿ ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದು. ನಾವು ಬಂದಿದ್ವಿ ಈ ಅಂಗಡಿಗೆ. 120, 100, 80 ಈ ಥರ ಮೀನುಗಳ ಸೈಜ್ ಮೇಲೆ ಮೀನು ರೇಟು ಕೂಡ ವೇರಿ ಆಗುತ್ತೆ. ಅಲ್ಲ ಇದೇ ಕೆರೆನಾ ಅಥವಾ ಬೇರೆ ಕಡೆನಾ? ಇದರಲ್ಲೇನು ಮೀನು ಹಿಡಿಯಕ್ಕೆ ಬಿಡ್ತಾರ? ಇದೆಲ್ಲ ಎಷ್ಟು? 120? ಇದು 100? ಯಾವ್ದು ಹಾಕ್ಸದೆ? ಎರಡು ಹಾಕ್ಸು. ದಿನ ತರ್ತೀರಾ ಫಿಶ್? ಇಲ್ಲಿಗೆ ಬರುತ್ತಾ ಇಲ್ಲ ನೀವೆಲ್ಲರೂ ಹೋಗ್ಬೇಕು? ತಂದ್ಕೊಡ್ತಾರಾ? ಅವ್ರಿಗೆಲ್ಲ ಇದಿರುತ್ತೆ, ಕಾಂಟ್ಯಾಕ್ಟ್ ಇರುತ್ತೆ, ಅವ್ರು ತಂದು ಕೊಡ್ತಾರೆ. ಒಬ್ರೇನಾ? ಮತ್ತೆ ಎಲ್ಲ ಸೈಜ್ಗಳೆಲ್ಲ ಬೇರೆ ಬೇರೆ ಇವೆ. ಎಲ್ಲ ಕಡೆ ನೋಡ್ಕೊಬಂದು ಬೇರೆ ಬೇರೆ ಸೈಜ್ಗಳು, ಚಿಕ್ಕ ಸೈಜು. ಹಾಂ, ಎಲ್ಲರೂ ಹೋಗಿರಲ್ಲ, ಅವ್ರಿಗೆ ತಂದ್ಕೊಡ್ತಾರೆ. ಹೌದಾ? ಹೆಂಗೆ ಹಾಕ್ಬೇಕಂದ್ರೆ ಉರಿ ಎತ್ಕೊಬೇಕು ಒಳಗೆ, ಹಂಗೆ ಹಾಕ್ರಿ. ಒಂದಕ್ಕೆ ಸುಮಾರಾಗಿ ಹಾಕ್ರಿ, ಒಂದಕ್ಕೆ ಜಾಸ್ತಿ ಹಾಕ್ರಿ. ಸಪ್ಪೆ ಮಾಡಬೇಡ್ರಿ, ಮಸಾಲೆ ಕಮ್ಮಿ. ಇಲ್ಲೆಲ್ಲ ಸಪ್ಪೆ ಮಾಡೋದೇ ಇಲ್ಲ, ಇಲ್ಲೆಲ್ಲ ಎಣ್ಣೆ ಗಿಣ್ಣೆ ಹೊಡಿಯಕ್ಕೆ ಬರ್ತಾರೆ ಅಂತ ಜಾಸ್ತಿನೇ ಹಾಕೋದು. ಫಿಶ್ನ ಹಾಕಿಸ್ತು ಮೇಡಮ್ ಅವರು. ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಸಖತ್ತಾಗಿ ಮಾಡಿದ್ರು ಅಂತ ಅಂದರೆ 20 ನಿಮಿಷ ರೋಸ್ಟ್ ಮಾಡೋರೆ. ಇದು ಪೇ ಮಾಡ್ತೀವಿ. ಸ್ಕ್ಯಾನರ್ ಇದೆಯಾ? ಇಲ್ಲ ಗಮ್ಮಂತೈತೆ. ಮನ್ಸಿನ ಬೆಲೆ ರೋಡಿಂದ ಲೆಫ್ಟಿಗೆ ಬಂದರೆ ಇದೆಲ್ಲ ಫುಲ್ಲು ಮೀನಿಗೆಲ್ಲ ಹಾಕೋದು, ಫ್ರೈ ಮಾಡೋದು, ಅದು ಇದೆಲ್ಲ ಇದೆ ಇಲ್ಲಿ. ಎಣ್ಣೆನೂ ಹೊಡಿಬೋದೆಲ್ಲ. ಹುಡುಗಿರಿಗೆಲ್ಲ ಕೂತ್ಕೊಂಡು ಎಣ್ಣೆ ಹೊಡಿತವ್ರೆ. ಎಣ್ಣೆ ಹೊಡ್ಕೊಂಡು ದಮ್ ಹೊಡ್ಕೊಂಡು ಮೀನು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಬಂದರೆ ಇಲ್ಲಿಗೆ ಕ್ರೇಜಿ ಫಿಶ್ ಫ್ರೈ. ಒಂದು ಖಾರ ಜಾಸ್ತಿ ಐತಂತೆ. ಊರ್ ಬಾಗಿಲಾಗಬೇಕು ತಿಂದಿದ ತಕ್ಷಣ. ನಿಂದಕ್ಕೇನೆ ಎಗ್ ರೈಸು, ಫಿಶ್ ಫ್ರೈ. ನೋಡೋಣ, ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ನಿಧಾನಕ್ಕೆ ಗೊತ್ತೈತೆ. ಚೆನ್ನಾಗಿದೆ. ಬನ್ನಿ, ಫಿಶ್ ಫ್ರೈ ಮನ್ಸಿನ ಬೆಲೆ ಡ್ಯಾಮಿಂದ ಸೀದಾ ಲೆಫ್ಟಿಗೆ ಬಂದರೆ ಅಂತಂದರೆ, ಸ್ಟ್ರೈಟ್ ಬಂದರೆ ಅಂತಂದರೆ ಒಬ್ಬರು ಆಂಟಿ ಇರ್ತಾರೆ. ಆಂಟಿ ಅಂಗಡಿಗೆ ಬನ್ನಿ, ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ. ಬಾಲಾಜಿ ಫಿಶ್ ತವಾ ಫ್ರೈ. ಸೀದಾ ಬಂದರೆ ಅಂತಂದರೆ ಕಟ್ ಮಾಡಿಕೊಂಡು ಲೆಫ್ಟ್ ತಗೊಂಡು ಇದೆ ಫಸ್ಟ್ನೇ ಅಂಗಡಿನೇ, ಸೀದಾ ಸ್ಟ್ರೈಟ್. ಪ್ರಮೋಷನ್ ಏನಲ್ಲ, ನಾವು ಟ್ರೈ ಮಾಡಿದ್ವಿ, ಸಖತ್ತಾಗಿತ್ತು, ಚೆನ್ನಾಗಿ ಫ್ರೈ ಮಾಡಿಕೊಟ್ಟಿದ್ರು. ಒಂದೊಂದು ಕಡೆ ಫಿಶು ಒಂಥರ ಹೊಲ್ಸ್ ಥರ ಅನಿಸ್ತಿರುತ್ತಲ್ಲ, ಫುಲ್ಲು ಒಂದು ಪಕ್ಕ ಒಂದು 15-20 ನಿಮಿಷ ಫ್ರೈ ಮಾಡ್ತಾರೆ ಕರೆಕ್ಟಾಗಿ. ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನಗೆ ಸ್ವಲ್ಪ ಖಾರ ಜಾಸ್ತಿನೇ. ಆ ಥರ ಈ ಥರ ಎಲ್ಲ ಏನೂ ಮಾಡಲ್ಲ, ಕರೆಕ್ಟಾಗಿ ಫ್ರೈ ಮಾಡಿಕೊಡ್ತಾರೆ. ಬಂದ್ಬಿಟ್ಟು ಟ್ರೈ ಮಾಡಿ. ಇವಾಗ ಹೋಯ್ತಾ ಇದ್ದೀವಿ, ಇನ್ನೇನು ಆಯ್ತಲ್ಲ ಎಲ್ಲ ಕತೆಗೈತೆ ಎಲ್ಲ. ಇನ್ನೊಂದು ಸಾಯಂಕಾಲ ಆಯ್ತು, ಇನ್ನು ಕತ್ಲಾಗೋ ಟೈಮ್ ಬಂತು. ಹೋಯ್ತೀವಿ ಮನೆಗೆ ಅಷ್ಟೇ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಹೋಗಿರ್ತಾರೆ ಮನೆಗೆ ಇಷ್ಟೊತ್ತಿಗೆ. ಫಿಶ್ ಫ್ರೈ ತಿನ್ನೋ ಒಂದು ಚಟದಲ್ಲೇ ಇಲ್ಲೇ ಇದ್ದೀವಿ. ಇನ್ನು ಹೋಯ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲಿ ಅಷ್ಟೇ. ಇವತ್ತಿನ ಮುಂದಿನ ವ್ಲಾಗ್ನಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ನೀವು ಆಗಲ್ಲ ಗೊತ್ತು ನನಗೆ, ಸಬ್ಸ್ಕ್ರೈಬ್ ಹಾಕೊಳ್ಳಿ. ಇರಲಿ, ಮತ್ತೆ ಸಿಗುವ. ಬಾಯ್.